बोलो भारत माता की ನಮ್ಮ ಮೂರನೇ ಬಾರಿ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆ ಅಂತಂದ್ರೆ ಇವತ್ತು MSP ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕೂಡ ಪತ್ರಿಕೆಗಳನ್ನು ನೋಡಿದ್ದೀರಾ. ನಾವು ಹೆಚ್ಚಿಗೆ ರಾಗಿ ಬೆಳೀತಕ್ಕಂಥ ಪ್ರದೇಶ. ಇವತ್ತು ರಾಗಿಗೆ 444 ರೂಪಾಯಿ ಜಾಸ್ತಿ ಮಾಡಿ ಇವತ್ತು ರೈತರ ಬೆಂಬಲ ಬೆಲೆ ನೀಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲಿಗೆ ರೈತರ ಪರವಾಗಿ, ಕರ್ನಾಟಕ ಬಿಜೆಪಿ ಪರವಾಗಿ ಹಾಗೂ ಮುಳಬಾಗಿಲಿನ ಬಿಜೆಪಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಏನು ಈ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಈ ಪ್ರತಿಭಟನೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಸತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ಕಾಂಗ್ರೆಸ್ ಸರ್ಕಾರ ನೀತಿಗಟ್ಟ ಸರ್ಕಾರ. ಕಾರಣ ಏನಂತಂದ್ರೆ ಒಂದಾಗಿಂದ ಕೂಡ ಒಂದೊಂದಾಗಿ ಜನಪರ ಕಾರ್ಯಕ್ರಮಗಳನ್ನ ನಿಲ್ಲಿಸುತ್ತಾ ಜನರಿಗೆ ಹೊರೆಯಾಗುವಂತ ದರಗಳನ್ನ ಹೆಚ್ಚಿಸುತ್ತಾ ಹೋಗುತ್ತಿದೆ. ಒಂದಲ್ಲ ಎರಡಲ್ಲ. ಇವತ್ತು ರೈತರಿಗೆ ಬಿತ್ತನೆ ಬೀಜ ಬೆಳೆಯುವಂತ ಸಮಯ. ಇವತ್ತು ಬಿತ್ತನೆ ಬೀಜ ಕೂಡ 65ರಿಂದ 75% ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ವಿದ್ಯಾವೇತನ. ಆ ವಿದ್ಯಾವೇತನವನ್ನ ರೈತರ ಮಕ್ಕಳಿಗೆ ಬರ್ತಾ ಇದ್ದನ್ನು ನಿಲ್ಲಿಸಿ ಇವತ್ತು ರೈತರ ಮಕ್ಕಳಿಗೆ ಹೆಚ್ಚಿಗೆ ಫೀಸನ್ನ ಏನು ಶುಲ್ಕವನ್ನ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಎರಡನೇದು. ಮೂರನೇದಾಗಿ SC STಗೆ ಇದ್ದಂಥ ಮೀಸಲೀಕರಣವನ್ನ ಇವತ್ತು ಗುಣಮ ಮಾಡಿ ಅದನ್ನ ಬೇರೆದಕ್ಕೆ ಉಪಯೋಗಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ನಾಲ್ಕನೇದು ಇವತ್ತು ST ಕಾರ್ಪೊರೇಷನ್ ನೇರವಾಗಿ ತೆಲಂಗಾಣ ಚುನಾವಣೆಗೆ ತೆಲಂಗಾಣ ಬೇನಾಮಿ ಅಕೌಂಟು ಸ್ವಸಹಾಯ ಸಂಘಗಳಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗೆ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಆ ಸಂಬಂಧಪಟ್ಟ ಖಾತೆ ಸಚಿವರು ನೇರವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ರಾಜಗೆಟ್ಟ ಮಾನಗೆಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದೆ ಇವತ್ತು ಸಬೂಬು ಹೇಳ್ತಾ ಇದ್ದಾರೆ. ಪಾಪ ಆ ಒಬ್ಬ ನಾಯಕ ಯಾರು ಆ ಮಂತ್ರಿ ಇದ್ರು, ಆ ಮಂತ್ರಿಯನ್ನು ಮಾತ್ರ ರಾಜೀನಾಮೆ ಪಡೆದಿದ್ದಾರೆ. ನಾಗೇಂದ್ರ ಅಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮುಖ್ಯಮಂತ್ರಿ ಅವರು ತನ್ನ ಬಳಿಯೇ ತಮ್ಮ ಏನು ಆರ್ಥಿಕ ಇಲಾಖೆಯನ್ನು ತಮ್ಮ ಬಳಿನ ಇಟ್ಕೊಂಡಿದ್ದಾರೆ. ಆರ್ಥಿಕ ಇಲಾಖೆ ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಗಕ್ಕೆ ಅಮೌಂಟು ಟ್ರಾನ್ಸ್ಫರ್ ಆಗಕ್ಕೆ ಕಾರಣ ಇಲ್ಲ ಅಂತದ್ದು ಮುಖ್ಯಮಂತ್ರಿ ಕೂಡ ಈ ವಿಚಾರ ಗೊತ್ತಿದೆ. ಆದರೆ ನಾಗೇಂದ್ರನ ಬಲಿಪಶು ಮಾಡಿದ್ದಾರೆ. ಒಬ್ಬ ST ಸಮುದಾಯದ ನಾಯಕನನ್ನ ಬಲಿಪಶು ಮಾಡಿದ್ದಾರೆ ಹೊರತು ಇವರ ನಾಯಕರು ಯಾರು ಕೂಡ ಬಲಿಪಶು ಆಗಲಿಲ್ಲ. ಅದು ಮುಗಿತಾ ಇದ್ದಂಗೆ ಅದನ್ನು ಮುಚ್ಚಿಳ್ಳು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರತಿನಿತ್ಯ 1 ಲೀಟರ್ ಹಾಕೋರಿಗೆ 3.5 ರೂಪಾಯಿಂದ 3.5 ರೂಪಾಯಿ ಜಾಸ್ತಿ ಆಗ್ತದೆ, 2 ಲೀಟರ್ ಹಾಕೋರಿಗೆ 7 ರೂಪಾಯಿ ಜಾಸ್ತಿ ಆಗ್ತದೆ. ಈ ರೀತಿಯಲ್ಲಿ ಲೆಕ್ಕ ಮಾಡ್ತಾ ಹೋದಾಗ ಅನೇಕ ನಾವು ತಿಂಗಳಿಗೆ ಸರಿಸುಮಾರು 3,000ರಿಂದ 4,000 ರೂಪಾಯಿ ಹೊರೆ ಆಗುವಂಥ ಸಾಮಾನ್ಯ ಜನರಿಗೆ ಹೊರೆ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಏನು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸರಕು ಸಾಗಾಣಿಕೆ ಮತ್ತು ಎಲ್ಲ ಸರಕುಗಳು ಕೂಡ ಹೆಚ್ಚಿಗೆ ಆಗ್ತದೆ. ಆ ಹೆಚ್ಚಿಗೆ ಆಗೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಅದ್ರ ಹೊರೆ ಬೀಳ್ತದೆ. ಅದರಿಂದ ಇವತ್ತು ತಕ್ಷಣ ರಾಜ್ಯ ಸರ್ಕಾರ ಇದನ್ನು ಹಿಂಪಡಿಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ನ ಧ್ಯೇಯ ಇಟ್ಕೊಂಡಿದೆ. ಪ್ರತಿ ಎಲ್ಲ ಅವ್ಯವಹಾರಗಳಿಗೂ ಬಿಜೆಪಿಯನ್ನು ದೂಷಣೆ ಮಾಡಿ ಕಾಂಗ್ರೆಸ್ ಬೆರೀತಾ ಇದೆ. ಎಲ್ಲ ಸುಳ್ಳು ಅಪವಾದನೆಗಳು, ಸುಳ್ಳು ರೀತಿ ಮಾರ್ಗಗಳನ್ನು ಹುಡುಕೋತಾ ಇದೆ. ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಹಣ ಒದಗಿಸಬೇಕಾದ್ರೆ ಬರ್ತಕ್ಕಂಥ ಹಣದಲ್ಲಿ ವ್ಯವಹಾರ ನಡೆಸಿ ಅದರಲ್ಲಿ ಉಳಿಸಿ ಗಳಿಸಿ ಅದರಲ್ಲಿ ಯೋಜನೆಗಳು ಮಾಡಬೇಕು, ಗ್ಯಾರಂಟಿಗಳನ್ನ ಪೂರೈಸಬೇಕು. ಅದು ಬಿಟ್ಟು ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಹಣ, ಎಲ್ಲ ಸಮುದಾಯ ಕೊಟ್ಟಿರ್ತಕ್ಕಂಥ ಹಣ, ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಹಣ ಎಲ್ಲ ಗುಣಂ ಮಾಡಿ ಆ ಹಣನ ಗ್ಯಾರಂಟಿಗಳಿಗೆ ಉಪಯೋಗಿಸಿ ಹಣ ಸಾಲೋದಿಲ್ಲ ಅಂತೇಳಿ ಸರ್ಕಾರ ದಿವಾಳಿ ಮಾಡಿ ಈಗ ಮತ್ತೆ ಪೆಟ್ರೋಲ್ ಬೆಲೆ ಏರಿಸ್ತಾ ಇದೆ. ಸುಮಾರು 6 ತಿಂಗಳಿಂದ ಹಾಲಿನ ಬೆಂಬಲ ಬೆಲೆ ಕೊಟ್ಟಿಲ್ಲ. KSRTC ಬಸ್ಸುಗಳಲ್ಲಿ ಅವರ ಡಿಪಾರ್ಟ್ಮೆಂಟ್ಗೆ ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಸಂಬಳ ಹಾಕಕ್ಕೆ ದುಡ್ಡಿಲ್ಲ. ಒಬ್ಬೊಬ್ಬರಿಗೆ 2 ತಿಂಗಳು 3 ತಿಂಗಳು ನಿಧಾನವಾಗಿ ಕೊಡ್ತಾ ಇದ್ದಾರೆ. ಅದು ಒಂದ್ಸಕ್ಕೆ ದುಡ್ಡು ಆಗ್ತಾ ಇಲ್ಲ. ಸರ್ವಿಸಸ್ ಸ್ಟಾಪ್ ಮಾಡ್ತಾ ಇದ್ದಾರೆ.
ಸರಿಯಾಗಿ ಮಾಡ್ತಾ ಇಲ್ಲ ಸರ್ವಿಸಸ್ಸು. ಒಂದು ರೂಟ್ 10 ಬಸ್ ಓಡ್ತಾ ಇದ್ದಾರೆ ಮೊದಲು, ಈ ಗ್ಯಾರಂಟಿ ಕೊಟ್ಬಿಟ್ಟು 5 ಬಸ್ ಓಡಿಸ್ತಾ ಇದ್ದಾರೆ, ಬಸ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ರೀತಿಯ ಅವ್ಯವಹಾರಗಳು, ಅವ್ರಿಗೆ ಬರೀ ಗ್ಯಾರಂಟಿ ಪೂರೈಸೋದು ಒಂದೇ ಧ್ಯೇಯ ಇಟ್ಕೊಂಡು ಬೆಳವಣಿಗೆ, ರಾಷ್ಟ್ರದ ಬೆಳವಣಿಗೆ, ದೇಶದ ಜನಕ್ಕೆ ಸೌಕರ್ಯ, ಮೂಲಭೂತ ಸೌಕರ್ಯಗಳು ಯಾವುದು ಮಾಡಲಿಕ್ಕೆ ಅವ್ರ ಹಣ ಇಲ್ಲ. ಸೌಕರ್ಯ ಮಾಡಿ, ಮೂಲಭೂತ ಸೌಕರ್ಯಗಳು ಮಾಡಿ ಅದಕ್ಕೆ ಒದಗಿಸಿ ಅಭಿವೃದ್ಧಿ ಕಾರ್ಯಕ್ರಮ ತಗೊಂಡ್ಬರುವಂಥ ಯೋಚನೆ ಕೂಡ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದೇ ಉದ್ದೇಶ, ಅವ್ರ ಗ್ಯಾರಂಟಿ ಈಡೇರಬೇಕು, ಭಾರತೀಯ ಜನತಾ ಪಕ್ಷ ದೂಷಣೆ ಮಾಡೋದು, ಅದ್ರ ಮೇಲೆ ಗುಬೆ ಕೂರಿಸೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರು ಸಮಯ ಸಾಲ್ತಾ ಇಲ್ಲ. ದೇಶದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಗಮನವೇ ಇಲ್ಲ, ಅವ್ರಿಗೆ ಪುರುಸತ್ತೇ ಇಲ್ಲ. ಇಂಥ ಪುರುಸತ್ತಿರತಕ್ಕಂಥ ಸಿದ್ದರಾಮಯ್ಯನವರು ಸರ್ಕಾರ ನಡೆಸಲಿಕ್ಕೆ ಅಯೋಗ್ಯರು ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ನಿಜಕ್ಕೂ ಅಯೋಗ್ಯರಾಗಿದ್ದರೆ, ಇವರು ನಿಜಕ್ಕೂ 2 ಬಾರಿ 3 ಬಾರಿ ಮುಖ್ಯಮಂತ್ರಿಗಳಾಗಿ 11 ಬಾರಿ ಬಜೆಟ್ ಕೊಟ್ಟಿರುವಂಥ ಕೀರ್ತಿ ಇಟ್ಕೊಂಡಿದ್ದೀನಿ ಅಂತ ದೊಡ್ಡಿಗೆ ವ್ಯಂಗ್ಯವಾಗಿ ನರೇಂದ್ರ ಮೋದಿ ಅವರನ್ನ ವ್ಯಂಗಿಸುವಂಥ ಈ ದೊಡ್ಡ ಮನುಷ್ಯ ಇವತ್ತು ಮಾಡ್ತಾ ಇರೋದೇನು? ನಾಚಿಕೆ ಪಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಾಚಿಕೆನೆಲ್ಲ ಅವ್ರ ತಲೆ ಅವರೇ ನೇಣಾಕೊಟ್ಟು ಸಾಯಬೇಕು, ಅಷ್ಟು ಪಾಪ ಮಾಡ್ತಾ ಇದ್ದಾರೆ ಜನರಿಗೆ. SC/ST ಸಮುದಾಯಗಳು ಅನುದಾನ ದುಡ್ಡು ತಿಂದು ನುಂಗಾಕಿದ್ದಾರೆ, ದಲಿತ ಸಮುದಾಯ ದುಡ್ಡು ನುಂಗಾಕಿದ್ದಾರೆ. ಆರಿನ ಬೆಂಬಲ ಮೇಲೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ. KSRTCಗೆ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೆಂಟ್ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಯಾವ ಕ್ಷೇತ್ರದಲ್ಲೂ ಅವ್ರು ಏನು ಸರಿಯಾಗಿ ನಡೆಸ್ತಾ ಇಲ್ಲ, ಯಾವುದೇ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದೇ ರೀತಿ ಸರ್ಕಾರ ನೋಡಿದ್ರೆ ಇನ್ನೊಂದು 5 ವರ್ಷದಲ್ಲಿ ಕರ್ನಾಟಕನ ಯಾರಿಗಾದ್ರು ಹಣ ಇಟ್ಬಿಟ್ಟು ದುಡ್ಡು ತಗೊಂಡ್ಬರ್ಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ದಿವಾಳಿ ಮಾಡಿಬಿಟ್ಟಿದ್ದಾರೆ. ಯಾವ ಸರ್ಕಾರದಲ್ಲೂ ಈ ಕರ್ಮಚಾರಿಗಳಿಗೂ ಸಂಬಳ ಕೊಡುತ್ತೆ ದುಡ್ಡಿಲ್ದಂಗೆ ಆಗಿಬಿಡುತ್ತೆ. ಇದರ ಪರಿಣಾಮ ನೇರವಾಗಿ ಜನರ ಮೇಲೆ ಬೀಳುತ್ತೆ. ನಾವು ಜನ ಅನುಭವಿಸ್ಬೇಕಾಗುತ್ತೆ ಈ ನಷ್ಟ, ಈ ಕಷ್ಟಗಳನ್ನ. ಆದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಮಾಜ ಚೆನ್ನಾಗಿರಬೇಕು, ಸಮಾಜ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಪೆಟ್ರೋಲ್ ಬೆಲೆನ ನಾವು ಧಿಕ್ಕರಿಸಿ, ಈ ಅನಾವಶ್ಯಕ ಬೆಲೆ ಏರಿಕೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಮುಖಾಂತರ ನಾವು ಸರ್ಕಾರಕ್ಕೆ ತಿಳಿಸೋದಿಷ್ಟೇ, ತಕ್ಷಣ ಈ ಬೆಲೆ ಏರಿಕೆಗಳನ್ನು ವಾಪಸ್ ತಗೋಬೇಕು. ಯಾವ ಕ್ಷೇತ್ರದಲ್ಲಿ ಅವರು ಬೆಲೆ ಏರಿಸಿದ್ದಾರೆ, ಹಣ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಸಮಂಜಸವಾಗಿ ಹಣ ಗಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಹಿಂಪಡೆದು ಸರ್ಕಾರ ಸಮಂಜಸವಾಗಿ ನಡೆಸಿ ಪ್ರಜರಿಗೆ ಅನುಕೂಲ ಮಾಡಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ 2 ಮಾತು ಹೇಳಿ ಈ ಪ್ರತಿಭಟನೆಗೆ ಸಹಕಾರ ಕೊಡ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈ ತರ ನೀನು ಮೋಸ ಮಾಡ್ತಾ ಇದೀಯಾ? ಮತ್ತೆ ಬಾಂಡ್ ಪೇಪರ್ ಎಷ್ಟು 70% ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇದು ಕರೆಂಟ್ ಬಿಲ್ 2.4 ₹2.40 ಜಾಸ್ತಿ ಮಾಡಿದ್ದಾರೆ. ಈ ಕೆಟ್ಟ ಸರ್ಕಾರ ಬಂದಾಗಿಂದ ಸಾವುಗಳು ಕೂಡ ಜಾಸ್ತಿ. ST ಸಮುದಾಯದ ಇದು ಏನು 186 ಕೋಟಿ ಏನು ಅನುದಾನವನ್ನು ಹೆಚ್ಚು ಕಡಿಮೆ ಮಾಡಿದ್ದಾರೆ, ಅದ್ರ ಬಗ್ಗೆ ಕೇಳೋದಕ್ಕೆ ಅದೇ ರೀತಿಯ ಪಾಪ ಅವರು ಒಬ್ಬ ಅಧಿಕಾರಿ ನೇಣಾಕೊಂಡ್ಸತ್ತಿದ್ದಾರೆ. ಈ ಸರ್ಕಾರ ಬಂದ್ರೆ DK ರವಿಯಿಂದ ಇದುವರೆಗೂ ಇದೇ ರೀತಿ ಮಾಡ್ತಾ ಇದ್ದಾರೆ. ಒಳ್ಳೆ ಅಧಿಕಾರಿಗಳನ್ನ ಇವರಿಂದ ಸಾಯ್ತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರ ಹೋಗಬೇಕು. ಅದರಿಂದ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.